ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ? ಅಫ್ಕೋರ್ಸ್ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬ್ಲಾಗ್ ಬಂದುಬಿಟ್ಟು ಯಾರೆಲ್ಲ ಬಾಗೂರಲ್ಲಿದ್ದೀರಾ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಬಾಗೂರಲ್ಲಿ ಸಂತೆಕಾಳಿ ಅಮ್ಮ ಅವ್ರ ದೇವಸ್ಥಾನ ಓಪನಿಂಗ್ ಇತ್ತು. 3 ದಿವಸದಿಂದ ದೇವಸ್ಥಾನ ಅಂತೂ ತುಂಬ ಜಿಗಿ 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 ಅನ್ನುತ್ತಾ ಇತ್ತು. ಯಾಕೆಂದರೆ 3 ದಿನ ಕೂಡ ಹೋಮ ಕಳಸ ಆ್ಯಂಡ್ ಇವತ್ತು ಓಪನಿಂಗ್ ನಡೀತಾ ಇದೆ. ಸೊ ಹಾಗಾಗಿ ಫೈನಲ್ ಡೇ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನ ನೋಡೋಕ್ಕೆ ಅಂತ. ನನಗೆ ಹೋಗುವಂಥ ಐಡಿಯಾ ಇರಲಿಲ್ಲ, ಯಾಕೆಂದರೆ ನಾನು ಪಾಪು ಕರ್ಕೊಂಡು ಬಿಸಿಲಲ್ಲಿ ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಅಮ್ಮನ ತಂಗಿ ನಮ್ಮ ಆಂಟಿ ಏನಿದ್ದಾರೆ ಅವ್ರ ಮನೆ ದೇವರಿದು. ಸೊ ಹಾಗಾಗಿ ಅವರು ಊರಿಂದ ಬಂದಿದ್ದರು. ಸೊ ಅವ್ರ ಜೊತೆ ನಾನು ಕೂಡ ಹೊರಟೆ. ಏನಪ್ಪ ಅಂದರೆ ಪರಿಣಿತ್ ರೆಡಿಯಾಗಿದ್ದ, ನಾನು ಹೋಗಬೇಕು ಅಂತ ಹಠ ಮಾಡ್ಕೊಂಡು ಹೊರಟ. ಸೊ ಅವನು ಹೊರಟ ಮೇಲೆ ಅಮ್ಮ ನೀನು ಬಾ ಅಂತ ಹಠ ಮಾಡ್ತಿದ್ದ. ಹಂಗಾಗಿ ನಾನು ಕೂಡ ಹೋದೆ. ಆ್ಯಂಡ್ ಪಾಪನ ಮನೆಯಲ್ಲೇ ಬಿಟ್ಟೋಗಿದ್ದೆ. ಅಮ್ಮ ಇದ್ದರು. ಸೊ ಹಾಗಾಗಿ ನಾನು ಮನೆಯಲ್ಲೇ ಬಿಟ್ಟು ಹೋದೆ. ಯಾಕೆಂದರೆ ನಮ್ಮೂರಿಂದ ಅರೌಂಡ್ 15 ಮಿನಿಟ್ಸ್ ಜರ್ನಿ ಅಷ್ಟೇ. ಸೊ ಹಾಗಾಗಿ ಬೇಗ ಹೋಗಿ ಬರ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಪಾಪನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಆ್ಯಂಡ್ ಇದು ಎದುರುಗಡೆ ದೇವಸ್ಥಾನದ ಎದುರುಗಡೆ ಹಾಕಿರೋ ಸ್ಟೇಜ್. ಇಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇದೆ. ಆ್ಯಂಡ್ ಏನಪ್ಪ ಅಂತ ಅಂದರೆ ರಾಜಕಾರಣಿಗಳು ಮತ್ತು ಸುಮಾರು ಜನ ಸ್ವಾಮೀಜಿಗಳೆಲ್ಲ ಬಂದಿದ್ದರು ದೇವಸ್ಥಾನ ಓಪನಿಂಗ್ಗೆ. ಸೊ ಹಾಗಾಗಿ ಫುಲ್ ಸ್ಟೇಜ್ ಹಾಕಿದ್ರು. ಅಲ್ಲಿ ಪ್ರೋಗ್ರಾಮ್ ನಡೀತಿತ್ತು. ಈ ಕಡೆ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ, ಇದು ಬಂದು ಫಸ್ಟು ಚಿಕ್ಕ ದೇವಸ್ಥಾನ ಇದು ಮಣ್ಣಿನ ದೇವಸ್ಥಾನ. ಆ್ಯಂಡ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ, ನಾವು ಫಸ್ಟ್ ಹೋದಾಗ ದೇವಸ್ಥಾನ ಬಾಗಿಲು ಹಾಕಿತ್ತು, ಅಲಂಕಾರ ನಡೀತಿತ್ತು. ಸೊ ಹಾಗಾಗಿ ನಾವು ಬಂದು ಕಳಸ ಹತ್ತೋಣ ಅಂತ, ಅಂದರೆ ಕಳಸದ ಹತ್ತೋಣ ಅಂತ ಬಂದ್ವಿ. ಯಾಕಂದರೆ ಕುಂಭದ ಏನು ಬರುತ್ತಲ್ಲ, ಕಳಸ ತಂದಿರ್ತಾರಲ್ಲ ಕುಂಭ, ಅದರದ್ದು ಅಭಿಷೇಕ ಮಾಡ್ತಾರೆ ದೇವಸ್ಥಾನಕ್ಕೆ, ಅಂದರೆ ಮೇಲೆ ಕಳಸಕ್ಕೆ. ಸೊ ಹಾಗಾಗಿ ಸ್ಟೇಜ್ ಮೆಟ್ಲುಗಳು ಮಾಡಿದರು. ನಾವು ಕೂಡ ಅಲ್ಲಿ ಹತ್ತಕ್ಕೆ ಅಂತ ಕ್ಯೂ ನಿಂತಿದ್ವಿ. ಆ್ಯಂಡ್ ಜನ ಇದ್ದಿದ್ದರಿಂದ ನಾನು ಈ ಸೈಡ್ ಬಂದೆ. ಇಲ್ಲಿ ಮೊನ್ನೆ ಆಗಿದ್ದು ಹೋಮ ಇಲ್ಲಿ. ಸೊ ಹೋಮಗಳೆಲ್ಲ ಆಲ್ಮೋಸ್ಟ್ ಇದು ಮಂಗಳೂರು ಸೈಡ್ ಅವ್ರು ಬಂದು ಮಾಡಿದ್ದು ಹೋಮ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಹೋಮಗಳನ್ನ ನಾನು ನೋಡೇ ಇರಲಿಲ್ಲ. 2 ಡೇಸ್ ಫುಲ್ಲು ಹೋಮನೇ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಬಂದು ಮೇಲೆ ಗೋಪುರ, ಅಂದರೆ ಕಳಸ, ಇದು ಗೋಪುರದ ಮೇಲಿರೋ ಕಳಸ. ನಾವು ಮೇಲೆ ಹತ್ತಿದ್ವಿ. ನನಗೆ ಸೀರಿಯಸ್ಲಿ ಗೈಸ್ ಸಖತ್ ಭಯ ಆಗ್ತಿತ್ತು ಮೇಲೆ ಹತ್ತಕ್ಕೆ. ಬಟ್ ನಾನು ಆದರೂ ಧೈರ್ಯ ಮಾಡ್ಕೊಂಡು ಹತ್ತಿದೆ. ಆ್ಯಂಡ್ ಇದೇ ಕಳಸ. ಅಲ್ಲಿ ನಮಗೆ ಜಾಸ್ತಿ ಜನನ ಮೇಲೆ ಬಿಡ್ತಾ ಇರಲಿಲ್ಲ. ಯಾಕಂದರೆ ಮೇಲೆ ಸ್ವಲ್ಪ ಏನು ಬ್ಯಾಲೆನ್ಸ್ ಸಿಗಲಿಲ್ಲ ಅಂದರೆ ಇಲ್ಲಿ ಬೀಳೋ ಅಂಥ ಭಯ ಇರುತ್ತಲ್ಲ. ಹಾಗಾಗಿ ಸ್ವಲ್ಪ ಜನನ ಮಾತ್ರ ಕಳಿಸ್ತಿದ್ರು. ನನಗೆ ವೀಡಿಯೋ ಮಾಡ್ಕೊಳ್ಳೋಕೆ ಕೂಡ ಸಖತ್ತು ಭಯ ಆಗ್ತಿತ್ತು. ಇದು ಬಂದು ದೊಡ್ಡಮ್ಮ, ಅಂದರೆ ಇದು ಸಂತೆಕಾಳಿ ಅಮ್ಮವರು. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಚಿಕ್ಕಮ್ಮ ಅವ್ರ ಚಿಕ್ಕಮ್ಮ ದೇವಸ್ಥಾನ ಗೋಪುರ ಅದು. ಆ್ಯಂಡ್ ಇದು ಬಂದು ದೊಡ್ಡಮ್ಮ ದೇವಸ್ಥಾನ ಗೋಪುರ ಮೇಲಿರೋ ಕಳಸ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ. ಇಲ್ಲಿ ಹುಟ್ಟೋಟ್ಗೆ ಬಿಡ್ತಾನೇ ಇರಲಿಲ್ಲ. ಒಂದು 10 ಜನನ ಕಳಿಸೋರು, ಅವ್ರು ಇಳಿದ ಮೇಲೆ ಇನ್ನು ಬಾಕಿ ಜನನ ಕಳಿಸೋರು. ನನಗೆ ಸಖತ್ತು ಭಯ ಆಯಿತು. ಪರಿಣಿತ ಮೇಲೆ ಕರ್ಕೊಂಡು ಹೋಗ್ತಿದ್ನಲ್ಲ ಹಾಗೆ. ಆ್ಯಂಡ್ ನನ್ನ ತಂಗಿ ಬಂದು ವೀಡಿಯೋ ಮಾಡ್ಕೋತಾ ಇದ್ಲು. ಅವಳಾದಮೇಲೆ ನಾನು ಕೂಡ ಅವಳ ವೀಡಿಯೋ ಫೋಟೋಸ್ ಎಲ್ಲ ತೆಗೆಯೋಣ ಅಂತಿದ್ದಾರೆ. ಬಟ್ ಬಿಸಿಲಿಗೆ ಕಾಲು ಇಟ್ಟಕ್ಕೆ ಆಗ್ತಾ ಇರಲಿಲ್ಲ. ದೇವಸ್ಥಾನ ಬಂದು ಕಲ್ಲಿಂದ ಮಾಡಿರೋದು ಅನಿಸುತ್ತೆ. ಒಳಗಡೆ ಹೋಗಿದರೆ ಎಷ್ಟು ತಂಪಿತ್ತು ಅಂದರೆ ಸಿಕ್ಕಾಬಡೆ ತಂಪಿತ್ತು. ಇದು ಚಿಕ್ಕಮ್ಮ ಅವ್ರ ದೇವಸ್ಥಾನದ ಕಳಸ ಇದು. ಆ್ಯಂಡ್ ನಾವು ಫಸ್ಟ್ ಕಳಸ ಎಲ್ಲ ನೋಡ್ಕೊಂಡು ಬಂದು ಕೆಳಗೆ ಇಳಿದ್ರು ಕೂಡ ದೇವಸ್ಥಾನ ಬಾಗಿಲು ತೆಗ್ದಿರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡಿದ್ವಿ. ಒಂದು 10 ಮಿನಿಟ್ಸ್ ನೋಡಿದ್ವಿ ಅಷ್ಟೇ. ಸೊ ಅದಾದಮೇಲೆ ಅಂದರೆ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ಊಟಕ್ಕೆ ಕೊಡ್ತಾಯಿದ್ದಾರೆ, ಹೋಗಿ ಊಟ ಮಾಡ್ಕೊಬಿಡಿ ಅಂತ ಅಂದರು. ಆ್ಯಂಡ್ ನನಗೆ ಊಟಕ್ಕೆ ಹೋಗೋ ಐಡಿಯಾ ಇರಲಿಲ್ಲ. ಆದರೂ ಅನ್ಎಕ್ಸ್ಪೆಕ್ಟೆಡಾಗಿ ಊಟದ ಹಾಲ್ಗೆ ಹೋಗೋಣ ಅಂತ ಹೋಗಿದ್ದಾಯಿತು. ನಮ್ಮ ಮನೆ ಕಳ್ಳರು ನೋಡಿ, ಇಲ್ಲಿ ಹೂವನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದು, ಹೂವನ್ನೆಲ್ಲ ಕದ್ಕೊಂಡು ಬರ್ತಾಯಿದ್ರು ಕಳ್ಳರು. ಆ್ಯಂಡ್ ನಾವು ಊಟಕ್ಕೆ ಹೋಗೋ ಐಡಿಯಾ ಇರಲಿಲ್ಲ. ಆ್ಯಂಡ್ ನೀರು ಕುಡಿಯೋಕ್ಕೆ ಹೋದಾಗ ಅಲ್ಲಿ ಊಟ ಕೊಡ್ತಿದ್ದಾರೆ ಹೋಗಿ ಅಂತ ಕಳಿಸಿದ್ರು. ಆ್ಯಂಡ್ ನಾವು ಅಲ್ಲಿಗೆ ಹೋದ್ವಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದರೆ ಊಟದ ಹಾಲ್ನ ಅರೌಂಡ್ ಒಂದೇ ಟ್ರಿಪ್ಪಲ್ಲಿ 100-150 ಜನ ಅಲ್ಲ, ಸಾರಿ, ಒಂದು 500 ಜನನೇ ಕುತ್ಕೋಬೋದು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವರು ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ. ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು. ಸೀರಿಯಸ್ಲಿ ಸಿಂಪಲಾಗಿ, ಅಂದರೆ ತುಂಬ ಹೆವಿನೂ ಇಲ್ಲ, ತುಂಬ ಅನ್ನ ಸಾರು ಅಷ್ಟೇ ಕಣಪ್ಪ ನನಗೂ ಇಲ್ಲ, ತುಂಬ ಸಿಂಪಲಾಗಿ ಎಲ್ಲ ಥರ ಅಡುಗೆನೂ ಸಹ ಇತ್ತು. ಬಾತು, ಪಾಯಸ, ಅನ್ನ, ಮೊಸರನ್ನ, ಸಾಂಬಾರು, ರೈಸ್, ಪಲಾವ್ ಎಲ್ಲ ಈ ಥರ ಒಂದು ಅಡುಗೆಲಿ ಏನಿರಬೇಕೋ ಆ ಥರ ಇತ್ತು. ಆ್ಯಂಡ್ ನಾನು ಇಲ್ಲೊಂದು ವೀಡಿಯೋ ನಾವೆಲ್ಲ ನೋಡಿ ಇಷ್ಟು ಜನ ಕೂತಿದ್ದೀವಿ. ಇದು ನಮ್ಮ ಆಂಟಿ ಅವ್ರ ಹಸ್ಬೆಂಡ್, ಆ ಕಡೆ ಲಾಸ್ಟ್ ಇರೋ ನಮ್ಮ ರಾಧಮ್ಮ ಅಂತ ಅವರು, ಆ್ಯಂಡ್ ನನ್ನ ತಂಗಿ, ನನ್ನ ತಮ್ಮ, ನನ್ನ ಮಗ ಎಲ್ಲರೂ ಕೂತಿದ್ದೀವಿ. ನಾವು ಹೋಗಿದ್ದು ಇಷ್ಟು ಜನ ಕೂತಿದ್ವಿ. ನಾವು ಹೋಗಿದ ತಕ್ಷಣ ಊಟಕ್ಕೆ ಸಿಕ್ತು ಕೂಡ. ಯಾಕೆಂದರೆ ಜಾಸ್ತಿ ನಮಗೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಬರಲೇ ಇಲ್ಲ. ಏನಪ್ಪ ಅಂದರೆ ಊಟಕ್ಕೆ ಬರ್ತಾಯಿದ್ರು, ಊಟ ಮಾಡ್ಕೋತಾಯಿದ್ರು, ಹೋಗ್ತಾಯಿದ್ರು ಅನ್ನೋ ಥರ ಇತ್ತು. ಏಕೆಂದರೆ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಸೀರಿಯಸ್ಲಿ ಅಷ್ಟು ತುಂಬ ಖುಷಿ ಆಯಿತು ಅದು ಮಾತ್ರ. ಆ್ಯಂಡ್ ಅಲ್ಲಿಂದ ಬರೋ ಅಷ್ಟರೊಳಗಡೆ ದೇವಸ್ಥಾನ ಓಪನ್ ಮಾಡಿ, ಅಂದರೆ ಏನಂದರೆ ಮುಂದ್ಗಡೆ ಬಾಳೆಕಂದೆಲ್ಲ ಕಡ್ದಿರಲಿಲ್ಲ ನಾವು ಹೋಗುವಾಗ, ಅದೆಲ್ಲ ಕಡ್ದಾಗಿ ದೇವಸ್ಥಾನ ಓಪನ್ ಮಾಡಿದರು. ನಾವು ಹೊರಟ್ವಿ. ಕ್ಯೂ ಇತ್ತು. ಸೊ ಕ್ಯೂ ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ದೇವಸ್ಥಾನ ಅಂದರೆ ದೇವರು
ವಿಗ್ರಹ ಏನಿದೆ ಅದು ಮುಂಚೆ ಚಿಕ್ಕದಿತ್ತು ಆ್ಯಂಡ್ ಇವಾಗ ವಿಗ್ರಹನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದು ದೇವ್ರು ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನಾವು ಹೋದಾಗ ಬಾಲಣ್ಣ ಅವರು ಆ್ಯಂಡ್ ಅವರ ಹಿಂದೆ ಮುಂದೆ ಎಲ್ಲ ಇರ್ತಾರಲ್ಲ, ಎಲ್ಲರೂ ಬಂದಿದ್ದರು. ಬಾಲಣ್ಣ ಅವರು ಗರ್ಭಗುಡಿಗೆ ಕರ್ಕೊಂಡೋಗಿ ಅವರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಹೋದರು. ಆ್ಯಂಡ್ ನಾವು ಅದಾದಮೇಲೆ ಅವ್ರ ಹಿಂದೆ ನಾವು ಹೋದ್ವಿ. ಆ್ಯಂಡ್ ನನಗೆ ದೇವ್ರು ನೋಡಿದಾಗ ಸಖತ್ತು ಖುಷಿ ಆಯಿತು. ಮುಂಚೆ ಇದ್ದಿದ್ದು ವಿಗ್ರಹಕ್ಕೂ ಈಗಿರೋ ವಿಗ್ರಹಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು, ಬಟ್ ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ಗೈಸ್. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಫೋಟೋ ವೀಡಿಯೋಸ್ ಮಾಡಿಕೊಂಡೆ. ಅಲ್ಲಿ ಮುಂದೆ ಬೈತಾಯಿದ್ರು ನನಗೆ, ಆದರೂ ನಾನು ಬಿಡಲಿಲ್ಲ, ದೇವ್ರು ನೋಡಿಕೊಂಡೇ ಬಂದೆ. ಇದು ಬಂದು ಎಂಟ್ರೆನ್ಸಲ್ಲಿ ನಾವು ಧಾನ್ಯಗಳಿಟ್ಟು ಪೂಜೆ ಮಾಡಿದ್ದು. ಆ್ಯಂಡ್ ಇದು ಬಂದು ಮೆರೆಯೋ ಮೂರ್ತಿಗೆ ಇಷ್ಟು ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಚಿನ್ನ ಬೆಳ್ಳಿ ಮುಖವಾಡಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆರೆಯೋ ಮೂರ್ತಿ ನೋಡುವಾಗ. ಇದು ಮೆರೆಯೋ ಮೂರ್ತಿಲಿ ಇನ್ನೊಂದು ಏನು ವಿಶೇಷ ಅಂತ ಅಂದರೆ, ಇದನ್ನು ದೇವ್ರು ಬಂದಾಗ ಕುಣಿಯುತ್ತಲ್ಲ, ಅಡ್ಡೆ ಮಾಡೋದು, ಅದು ನನಗೆ ತುಂಬ ಇಷ್ಟ. ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಚಿಕ್ಕಮ್ಮ ಗುಡೀಲಿ. ಅಲ್ಲೂ ಕೂಡ ಕ್ಯೂ ಇತ್ತು. ಏನಪ್ಪ ಅಂದರೆ ಅಲ್ಲಿ ನೋಡಿ ಬಾಳೆಕಂದಿದೆ, ಕಡ್ದಿರೋ ಅಂಥದ್ದು. ಆ ಚಿಕ್ಕಮ್ಮನ ಗುಡಿ ನೋಡಿದಾಗ ಇನ್ನೂ ಖುಷಿಯಾಗಿದೆ ಏನಂದರೆ, ತಾಯಿನ ಅಷ್ಟು ಗುಂಡಾಗಿ ಮುಖನ ಅಷ್ಟು ನಗು ಮುಖದಲ್ಲಿ ಮಾಡಿದರು. ಅದು ಸಖತ್ತು ಖುಷಿ ಆಯಿತು. ನಾನು ಅಲ್ಲಿಂದ ಬಂದಮೇಲೆ ಕೂಡ ನಾನು ಅದೇ ಮಾತಾಡ್ತಿದ್ದೆ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ತಂಗಿ ಜಿಲೇಬಿ ಬೇಕು ಅಂತ ಅಂದ್ಲು. ಅದನ್ನು ತೊಗೊಂಡು ಅಲ್ಲಿಂದ ನಾವು ಬಂದು ಆಟೋ ಹತ್ತಿದ್ವಿ. ಅವಳಿಗೆ ವೀಡಿಯೋ ಮಾಡ್ಕೊತೀನಿ ಅಂದರೆ ಮಾಡಬೇಡ ಆ ಕಡೆ ಅಂತ ಅಂದ್ಬಿಟ್ಟು ಮುಖ ಮುಚ್ಕೊತಾ ಇದ್ಲು. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ನನ್ನನ್ನು ವೀಡಿಯೋ ಮಾಡ್ತೀನಿ ಕಣೆ ಅಂತ ಅಂದು, ಆಯಿತು ಮಾಡು, ನನ್ನನ್ನು ವೀಡಿಯೋ ಮಾಡು ಅಂತ ಅಂದೆ ಅಷ್ಟೇ. ಸೊ 2 ಮಿನಿಟ್ಸ್ ಕ್ಲಿಪ್ ತೊಗೊಂಡ್ವಿ. ಇನ್ನೇನು ಹತ್ರ ಊರು ಬಂತು. ಯಾಕಂದರೆ ನಮ್ಮೂರಲ್ಲಿ ಕೂಡ ಏನಮ್ಮ ಅಂದರೆ ಮಾರಿ ಹಬ್ಬ, ಯಾಕೆ ಶಿವರಾತ್ರಿ ಹಬ್ಬ ಮುಗೀತು, ಸಂಕ್ರಾಂತಿ ಬರೋ ಒಳಗಡೆ ನಮ್ಮೂರಲ್ಲಿ ಕೂಡ ಮಾರಿ ಹಬ್ಬ ಮಾಡ್ತಾರೆ. ಸೊ ಹೋದ್ವಿ. ಮಾರಿ ಹಬ್ಬಕ್ಕೆ ನಮ್ಮಮ್ಮ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡಿದರು, ಅಡುಗೆ ಎಲ್ಲ ಆಗಿ. ಲಾಸ್ಟ್ ನಾನು ಹೋಗೋ ಟೈಮಲ್ಲಿ ಟೊಮಟ ಕಟ್ತಾಯಿದ್ರು. ನಾನು ಅಮ್ಮಗೆ ಹೆಲ್ಪ್ ಮಾಡಿದೆ. ಅಮ್ಮ ನನಗೆ ಬೈತಾಯಿದ್ರು, ನೋಡಲ್ಲ ನಾನೆಲ್ಲ ಕೆಲಸ ಮಾಡ್ತಿದ್ದೀನಿ, ವೀಡಿಯೋಗಾದರೆ ಬಂದುಬಿಡ್ತಾಳೆ ಅಂತ ನಮ್ಮಮ್ಮ ನನಗೆ ಬೈತಾಯಿದ್ರು. ಆದರೂ ನನ್ನ ತಂಗಿಗೆ ವೀಡಿಯೋ ತೆಗಿ ಅಂತ ಹೇಳ್ಬಿಟ್ಟು ವೀಡಿಯೋ ತೆಗಿತಿದ್ದೆ. ನನಗೆ ಟೊಮಟ ಕಟ್ಟಕ್ಕೆ ಬರೋಲ್ಲ ನಿಜವಾಗ್ಲೂ. ಅಮ್ಮ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದ, ನಾನು ಕಟ್ತಾಯಿದ್ದೆ ಅಷ್ಟೇ. ಯಾಕಂದರೆ ಫಸ್ಟ್ ಟೈಮ್ ನಾನು ಯಾವತ್ತೂ ಟೊಮಟ ಎಲ್ಲ ಕಟ್ಟಿಲ್ಲ, ಅಮ್ಮನೇ ಎಲ್ಲ ಮಾಡೋದು. ನಾನೇನಿದ್ರು ಟಚಪ್ ಮಾಡೋದು ಅಷ್ಟೇ. ಅದನ್ನು ಅಮ್ಮ ಬೈತಿದ್ರು, ಏನಾಗಲ್ಲ ಸುಮ್ಮನಿರಮ್ಮ, ಏನೂ ಮಾಡೋಕ್ಕಾಗಲ್ಲ ಗೈಸ್. ಬೆಳಗಿಂದ ಪಾಪ ನನ್ನ ಮಗನ್ನ ಇಟ್ಕೊಂಡು ಜೊತೆಗೆ ಮನೇಲೂ ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ ಅಲ್ವಾ. ಸೊ ನಮ್ಮಮ್ಮ ಬೈಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಂಡ್ ಅದೆಲ್ಲ ಆಯಿತು. ನನ್ನ ಕಸಿನ್ಸ್ ಎಲ್ಲ ಏನಿದ್ರು ಅವರೆಲ್ಲ ಊರಿಗೆ ಹೋದರು. ನಾವು ನೈಟ್ 8:30, ನಮ್ಮೂರಲ್ಲಿ ಮಳೆ ಕೂಡ ಆಯಿತು ಗೈಸ್, ಚೆನ್ನಾಗಿ. ಏನೋ ಸ್ವಲ್ಪ ಜೋರು ಮಳೆನೇ ಆಯಿತು ಸಂಜೆ 4:30 ಸೊ ಹಾಗಾಗಿ ನಾನು ಪಾಪು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ಹೋಗಿದ್ದು 8:30ಗೆ ನಾನು ದೇವಸ್ಥಾನಕ್ಕೆ ಹೋದೆ. ಅಮ್ಮ ಆಲ್ರೆಡಿ ಮಧ್ಯಾಹ್ನನೇ ಹೋಗಿ ಎಡೆ ಎಲ್ಲ ಕೊಟ್ಟು ಏನು ಪೂಜೆ ಏನಿದೆ ಅದೆಲ್ಲ ಮಾಡ್ಕೊಬಂದಿದ್ರು. ಮಕ್ಕಳಿರೋದ್ರಿಂದ ನಾನು ಹೋಗಲೇಬೇಕಾಗುತ್ತೆ. ಮಕ್ಕಳಿರೋ ಮನೇಲಿ ಕಂಪಲ್ಸರಿ ಈ ಹಬ್ಬನ ಮಾಡ್ತಾರೆ ಕೂಡ. ಅದಾದಮೇಲೆ ನಾನು 8:30 ನಮ್ಮಪ್ಪ ಬಂದು ಕರ್ಕೊಂಡೋದ್ರು. ಇಲ್ಲಿ ನೋಡಿ, ಇದು ಬಿಸಿಲು ಮರಮ್ಮ ಅಂದ್ಬಿಟ್ಟು, ಇಲ್ಲಿ ಆಚೆ ಏನಿದೆ ಕಂಬ ಇದೆಯಲ್ಲ, ಇಲ್ಲಿ ಇದಕ್ಕೆ ಹಳ್ಳೆಣ್ಣೆ ಮತ್ತು ಏನದು ಎಳ್ನೀರಲ್ಲೆಲ್ಲ ಅಭಿಷೇಕ ಮಾಡ್ತಾರೆ. ಸೊ ಇದು ಅಮ್ಮ ಏನಾರು ಆದರೆ ಅಲ್ಲೋಗಿ ಪೂಜೆ ಕಂಪಲ್ಸರಿ ಮಾಡಿಸ್ತಾರೆ. ನಾನು ಒಳಗಡೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಲೈಟ್ ಹೋಗಿತ್ತು, ಏನಂದರೆ ಒಳಗಡೆ ಏನೋ ಪ್ರಾಬ್ಲಮ್ ಆಗಿತ್ತು ಅದು. ಸೊ ಹಾಗಾಗಿ ಅದೆಲ್ಲ ರೆಡಿ ಮಾಡ್ತಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಮಾತ್ರ ವರ್ಷವೂ ದೇವಸ್ಥಾನ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾನೊಂದೆರಡು ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲಿಂದ ಆಚೆ ಬರುವಾಗ ಲೈಟ್ ಬಂತು ಅನ್ಫಾರ್ಚುನೇಟ್ಲಿ. ನಾನಿದು ಬಂದು ನನ್ನ ಫೋನ್ ಫ್ಲ್ಯಾಶ್ ಲೈಟಿಂದ ವೀಡಿಯೋ ಮಾಡ್ಕೋತಾ ಇದ್ದಿದ್ದು. ಆ್ಯಂಡ್ ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಏನಂದರೆ ಮೆರೆಯೋ ಮೂರ್ತಿ ಬರುತ್ತಲ್ಲ, ಆ ಟೈಮಲ್ಲಿ ಈ ಭೂತಪ್ದಿರು ಏನಿರ್ತಾರೆ ಅದನ್ನು ತೊಗೊಂಡು ಬರ್ತಾರೆ. ಅದು ಭೂತಪ್ದಿರು ಕುಣಿತಾರೆ. ಸೊ ಇದೆಲ್ಲ ನೋಡೋಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದನ್ನು ನೋಡೋಕ್ಕೆ. ಆ್ಯಂಡ್ ಅಲ್ಲಿ ಮೆರೆಯೋ ಮೂರ್ತಿ ಸಹ ಇಟ್ಟಿದ್ದರು. ಮೆರೆಯೋ ಮೂರ್ತಿನೂ ಸಹ ಪೂಜೆ ಮಾಡಿಕೊಂಡು ನಾನು ಅಲ್ಲಿ ಇದೇ ಮೆರೆಯೋ ಮೂರ್ತಿನೂ ಸಹ ಅಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಡೆಕೋರೇಷನ್ ಅಂದರೆ ಅಲಂಕಾರ ಮಾಡಿ ಕೂರಿಸಿದ್ರು. ವರ್ಷ ಹೀಗೆ ಕೂರಿಸೋದು. ಮುಂಚೆ ಏನಪ್ಪ ಅಂದರೆ ಮಣ್ಣಿನ ದೇವಸ್ಥಾನ ಇದ್ದಿದ್ದು. ಇಲ್ಲೂ ಕೂಡ ತುಂಬ ಚಿಕ್ಕ ಗುಡಿ ಇದ್ದಿದ್ದು. ಆ್ಯಂಡ್ ಇವಾಗ ಈ ಥರ ಎಲ್ಲ ರೆಡಿ ಮಾಡಿರೋದು ದೇವಸ್ಥಾನನ. ಮುಂಚೆಗೋಸ್ಕೊಂಡ್ರೆ ಈಗ ತುಂಬ ಅಂದರೆ ತುಂಬ ನೆಮ್ಮದಿ. ಮುಂಚೆ ಅಂತೂ ತುಂಬ ದೇವಸ್ಥಾನಕ್ಕೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು, ಪುಟ್ಟ ದೇವಸ್ಥಾನ ಇದ್ದಿದ್ದು. ಆ್ಯಂಡ್ ಈಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ್ಯಂಡ್ ಅಲ್ಲಿಂದ ಹೊರಡೋ ಟೈಮಲ್ಲಿ ಕರೆಂಟ್ ಬಂತು ಆ್ಯಂಡ್ ಬೇಜಾರು ಕೂಡ ಆಯಿತು. ಪರವಾಗಿಲ್ಲ, ದೇವ್ರನ್ನ ಕಣ್ಣು ತುಂಬ ನೋಡಿಕೊಂಡು ಅಲ್ಲಿಂದ ಹೊರಟೆ. ಅದರಿಂದ ದೇವಸ್ಥಾನ ಎದುರುಗಡೆ ಕಂಬ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದು ಬಂದು ಉದ್ಭವ ಮೂರ್ತಿ ಅಂತ. ಇಲ್ಲೂ ಕೂಡ ದೇವಸ್ಥಾನಕ್ಕೆ ಹೇಗೆ ಪೂಜೆ ಮಾಡ್ತಾರೋ ಇಲ್ಲೂ ಕೂಡ ಹಾಗೆ ಪೂಜೆ ಮಾಡ್ತಾರೆ. ಆ ಮನೆ ಮುಂದೆನೇ ಇದೆ, ಆದರೂ ಕೂಡ ಹೀಗೆ ದೇವ್ರಿಗೂ ಕೂಡ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಸೊ ನಾನು ಎಲ್ಲ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಯಾರಿಗೆಲ್ಲ ನನ್ನ ಈ ಬ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ.